ನಮಸ್ತೆ ಎಲ್ಲರಿಗೂ. ಬನ್ನಿ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಆರ್ಕೆಂಜಲ್ ಮೈಕಲ್ ರೈನ್ಬೋ. ಸರ್ಪ್ರೈಸ್ ಮದರ್ ಮೇರಿ, ಅಂಗಾಳ ಪರಮೇಶ್ವರಿ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ, ತಲೆ ಕೆಡ್ಸ್ಕೊಳ್ಬೇಡಿ. ಆ ದೇವಿ ನಿಮ್ಮನ್ನ ಕಾಪಾಡ್ತಾನೆ ಇರ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪೂರ್ವಜರಿಂದ ನಿಮ್ಗೊಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪ್ರಯಾಣ ಸುಖಕರವಾಗಿ ಇರುತ್ತೆ ಅನ್ನುವಂಥದ್ದು ಕೂಡ. ಸೊ ಎಸ್, ಏನೋ ಒಂದು ಗಿಫ್ಟ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಸರ್ಪ್ರೈಸ್ ಆಗಿ ಯಾರೋ ನಿಮ್ ಜೀವನಕ್ಕೆ ಬರಬಹುದು, ನಿಮ್ ಮನೆಗೆ ಬರಬಹುದು. ಯಾರೋ ಗೋಲ್ಡ್ ಫಿಶ್ ತರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕಾಡಲ್ಲಿ ಒಂದು ಜಾಗ ಇದೆ, ಅಲ್ಲಿ ಯಾವಾಗ್ಲೂ ನೀರೇ ಇರ್ತಾ ಇರ್ಲಿಲ್ಲ. ಆ ಜಾಗದಲ್ಲಿ ನೀರ್ ಬರುತ್ತೆ, ನೀರ್ ತುಂಬುತ್ತೆ. ಅದನ್ನ ನೋಡಿ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಕುಣಿದಾಡುತ್ತೆ ಅನ್ನುವಂಥದ್ದು ಇದೆ. ಸೊ ಆ ಥರದ್ದು ಒಂದು ಜಾಗದ ಎನರ್ಜಿ ಕೂಡ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಗುತ್ತೆ ಇವತ್ತು. ಈ ರೀಡಿಂಗ್ ಯಾವತ್ತು ನೋಡ್ತಿರೋ ಅವತ್ತು. ಇದು ಅನ್ಲಿಮಿಟೆಡ್ ಇದೆ. 31 ವರ್ಷ ಕಳೆದ್ಮೇಲೆ ನೋಡಿದ್ರು ಅದು ಎನರ್ಜಿ ಇರುತ್ತೆ. ಸೊ ತಾಯಿಯ ಆಶೀರ್ವಾದ ಇದೆ. ಅಂಗಾಳ ಪರಮೇಶ್ವರಿ ಇರ್ಬೋದು, ನಿಮ್ಮ ಇಷ್ಟ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಸೊ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಆರಾಮಾಗಿರಿ, ಖುಷಿಯಾಗಿರಿ ಅನ್ನುವಂಥದ್ದು. ನಿಮ್ಮಿಂದ ಸಾಕಷ್ಟು ಸತ್ಯ ಗೊತ್ತಾಗ್ಬೇಕು ಪ್ರಪಂಚಕ್ಕೆ, ಸತ್ಯ ಗೊತ್ತು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಆರ್ಕೆಂಜಲ್ ಮೈಕಲ್ ಅದೇ ಹೇಳ್ತಿದ್ದಾರೆ, ಸತ್ಯ ಗೊತ್ತಾಗೋ ಹಾಗೆ ಮಾಡಿ, ನಿಮ್ ಲೈಫ್ ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಅಷ್ಟೇ ಪ್ರೊಟೆಕ್ಟಿವ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ನಿಮಗ್ ಸತ್ಯ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕೆ ನಿಮ್ಗೆ ಯಾರಾದ್ರೂ ತೊಂದರೆ ಮಾಡಕ್ ಬಂದ್ರೆ ಅವರಿಗೆ ನೀವು ಏನ್ ಮಾಡ್ಬೇಕು ಅದನ್ನ ಮಾಡಿ, ನಿಮ್ಮನ್ನ ನೀವು ಕಾಪಾಡ್ಕೊಳ್ತಾ ಸತ್ಯನೂ ಕೂಡ ಜಗತ್ತಿಗೆ ತಿಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ನೋಡಿ, 2 ರೈನ್ಬೋ ಇದೆ. ಕಾಮನ ಬಿಲ್ಲೆ ಮಾತಾಡೆ. ಸೊ ಎಸ್, ರೈನ್ಬೋ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ನಿಮ್ಮ ಕನಸುಗಳು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ದೂರದಲ್ಲಿ ನೋಡ್ಕೊಂಡು ಸುಮ್ನೆ ಇರ್ಬೇಡಿ, ಮುಂದುವರಿರಿ ಅನ್ನುವಂಥದ್ದು ಇದೆ. ಟು ಬಿ ಹಾನೆಸ್ಟ್ ಹೇಳೋದಾದ್ರೆ, ನಿಮ್ ತರಾನೇ ನಿಮ್ ಪಾರ್ಟ್ನರ್, ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಅವ್ರು ತುಂಬಾ ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನ ಅಂತ ಇದೆ. ಅವರು ನಿಮ್ಗೆ ಲಕ್ಕಿ ಚಾಮ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನೀವು ಅವರಿಗೆ ಲಕ್ಕಿ ಚಾಮ್ ಆಗ್ತೀರಾ ಅಂತ ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಭಯ ಇರ್ಬೋದು ನಿಮ್ಗೆ, ಆ ಭಯ ಬೇಡ ಅನ್ನುವಂಥದ್ದು ಇದೆ. ನಿಮ್ ಸಮಯ ತುಂಬಾ ಇಂಪಾರ್ಟೆಂಟು. ನಿಮ್ಮ ಇನ್ನರ್ ವಿಸ್ಡಮ್ನ, ಅಂದ್ರೆ ನಿಮ್ಮ ಆಂತರಿಕ ಸ್ವಾತಂತ್ರ್ಯನ ಯಾರು ಕಿತ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ ಕೈಯಿಂದ ಏನ್ ಮ್ಯಾಜಿಕ್ ಮಾಡ್ತಾ ಇದ್ರಿ ಅಥವಾ ಏನು ಸತ್ಯನ ತಿಳಿಸ್ಕೊಡ್ತಿದ್ರಿ ಅದನ್ನ ತಿಳಿಸ್ಕೊಡಿ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಕೇಳಿ. ಎಸ್ಪೆಷಲಿ ಬ್ಲ್ಯಾಕ್ ಮ್ಯಾಜಿಕ್ ವಿರುದ್ಧ ಅಥವಾ ನೆಗೆಟಿವಿಟಿ ವಿರುದ್ಧ ನೀವೇನು ತಿಳಿಸ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ತಿಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೊಂದ್ ಕಡೆ ನಿಮ್ ಲೈಫ್ ಅಪ್ಗ್ರೇಡ್ ಆಗ್ತಾ ಇಲ್ಲ, ಲೋವರ್ ಗ್ರೇಡಿಗೆ ಹೋಗ್ತಾ ಇದೆ, ಕೆಳಗಿಳಿತಾ ಇದ್ದೀರಾ ಜೀವನದಲ್ಲಿ. ಹಾಗೆ ಕೆಳಗಿಳಿಯಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೀವನನ ಮೇಲ್ದರ್ಜೆಗೆ ಏರಿಸ್ಕೊಳ್ತಾ ಹೋಗ್ಬೇಕು. ಎಸ್ಪೆಷಲಿ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು, ಒಂದೊಂದೇ ಮೆಟ್ಲು ಇಕ್ತಾ ಇರ್ಬೇಕು. ಇಲ್ಲಿ ಒಂದೊಂದೇ ಮೆಟ್ಲು ಇಳಿತಾ ಇದ್ದೀರಾ. ಯಾಕೆ ಅಂದ್ರೆ ನಿಮ್ಮಿಂದ ಸತ್ಯ ಗೊತ್ತಾಗ್ಬಾರ್ದು, ಅವ್ರು ಮಾಡುವಂತ ಕೆಟ್ಟ ಕೆಲ್ಸಗಳು ಗೊತ್ತಾಗ್ಬಾರ್ದು ಅಂತ. ಜೊತೆಗೆ ನಿಮ್ಮ ಪ್ರಾಮಾಣಿಕತೆ ನಿಮ್ಗೆ ಶತ್ರು ಆಗಿದೆ ಅಂತ. ಹಾಗಂತ ನೀವು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಬೇಡಿ. ನಿಮ್ಮ ಜೀವನದಲ್ಲಿ ನೀವೇನ್ ಅನ್ಕೊಂಡಿದೀರೋ ಅದನ್ನ ಮಾಡಿ ನಿಮ್ ಏನ್ ಗೊತ್ತಿದೆಯೋ ಅದನ್ನ ಹೇಳಿ. ಇವ್ರಿಗೆಲ್ಲ ಎದುರ್ಲುಬೇಡಿ, ಸೊಪ್ಪು ಹಾಕ್ಬೇಡಿ, ಆಯ್ತಾ? ನಗೋದನ್ನ ಮರ್ತಿರೋ ಅಂತ ಹೃದಯಗಳಿಗೆ ನಗ್ತಾ ಇರಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದೆ. ಜೊತೆಗೆ ಅಲ್ಟಿಮೇಟ್ ಕಾಮಿಡಿ ಶೋ ಒಂದು ನೋಡ್ತೀರಾ, ಇದರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪ್ರಾಮಾಣಿಕತೆ ನಿಮ್ಗೆ ಮುಳ್ಳಾಯ್ತು ಅಂತ ನೀವೇನ್ ಕೊರಗ್ತಾ ಇದ್ದೀರಾ, ಖಂಡಿತವಾಗ್ಲೂ ಕೊರಗಬೇಡಿ. ನಿಮ್ಮ ಆ ಒಂದು ಪ್ರಾಮಾಣಿಕತೆನೆ ನಿಮ್ಗೆ ಯಶಸ್ಸನ್ನ ತಂದ್ಕೊಡುತ್ತೆ. ಜನ ನಿಮ್ಗೆ ಹೊಗಳ್ತಾರೆ, ನೀವು ಮಾಡಿರೋ ಕೆಲ್ಸಕ್ಕೆ ಶಬಾಷ್ಗಿರಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇಲ್ಲಿ ಸ್ಟಾರ್ ಸೀಡ್ ಎನರ್ಜಿ ಇದೆ.
ಸೊ ನಗ್ತಾ ಇರಿ, ನೀವು ನಗ್ತಾ ಇರ್ಬೇಕು ಅಷ್ಟೇ, ಬೇರೆ ಏನು ಕೇಳ್ತಾ ಇಲ್ಲ ನಿಮ್ಮ ಏಂಜಲ್ಸ್ ಆಗ್ಲಿ, ನಿಮ್ಮ ಡಿವೈನ್ ಟೀಮ್ ಆಗ್ಲಿ. ಯೂನಿಕಾರ್ನ್ ನಿಮ್ಮ ನಗುಗೋಸ್ಕರ ಕಾಯ್ತಿದ್ದಾರೆ, ನಗ್ತಾ ಇರಿ. ನಿಮ್ಗೋಸ್ಕರ ಅವ್ರು ಏನ್ ಮ್ಯಾಜಿಕ್ ಬೇಕಾದ್ರೂ ಮಾಡ್ತಾರೆ. ನಿಮ್ಗೋಸ್ಕರ ಒಂದ್ ಲಕ್ಕಿ ಕೀ ಕೊಡುವಂತ ಸಾಧ್ಯತೆ ಇದೆ ಅವರು. ನೀವು ಒಂದ್ ಮನೆಗೋಸ್ಕರ ಹಾತೊರಿತಾ ಇರ್ಬೋದು, ಒಂದ್ ಚೆನ್ನಾಗಿರೋ ಮನೆ ಬೇಕು ಅಂತ, ಅಥವಾ ಒಂದ್ ರೀತಿ ಬಂಧನ ಆಗೋಗಿದೆ ನಂಗೆ, ಈ ಕತ್ತಲು ಮನೆ, ಕತ್ತಲು ಜೀವನ ಬೇಡ ನನ್ಗೆ ಅಂತ ಅನ್ನಿಸ್ತಾ ಇರಬಹುದು. ಸೊ ಹಾಗಾಗದೆ ಇರೋ ಹಾಗೆ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಯೂನಿಕಾರ್ನ್ ಅಥವಾ ನೀವು ನಂಬಿರುವಂತ ಆ ಶಕ್ತಿ ದೇವತೆ ನಿಲ್ತಾಳೆ ನಿಮ್ ಜೊತೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಸುಂದರವಾದಂತಹ ಡ್ರೆಸ್ ಹಾಕೊಬೇಕು ಅಂತ ಏನ್ ಆಸೆ ಪಟ್ಟಿದ್ರಿ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದೇಹ ಎಲ್ಲೋ ಒಂದ್ ಕಡೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಬಟ್ ನಥಿಂಗ್ ಟು ವರಿ, ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಹೊಸ ಜೀವನ, ಹೊಸ ಬದುಕು, ಹೊಸ ಮನೆ, ಹೊಸ ನಗು ಎಲ್ಲವೂ ಕೂಡ ಕಾಯ್ತಾ ಇದೆ, ಅದೃಷ್ಟ ಕಾಯ್ತಾ ಇದೆ. ಯಾರಿಗಾದ್ರೂ ಕುದುರೆ ಲಾಳ ಸಿಗಬಹುದು. ಸೊ ಕೆಲವರು ಬೇಕು ಅಂದ್ರೆ ಹಿತ್ತಾಳೆದು ಕುದುರೆ ಲಾಳ ಸಿಗುತ್ತಲ್ಲ, ಹಿತ್ತಾಳೆ ಅಥವಾ ತಾಮ್ರ, ಅದನ್ನ ತಗೊಂಬಂದು ಬಾಗಿಲಿಗೆ ಹಾಕಿ ಇದರಿಂದ ಒಳ್ಳೇದಾಗತ್ತೆ ಅಂತ. ಸೊ ನೀವು ಹೊರಬರಕ್ಕಾಗದಿರ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ರೆ ಅದರಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಯಾರು ಕಾರಾಗೃಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ಅವರಿಗೂ ಕೂಡ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ದುಡ್ಡು ನಿಮ್ ಜೀವನದಲ್ಲಿ ಇದೆ, ದುಡ್ಡು ಬರ್ತಾ ಇದೆ. ಸೊ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಅಚಾನಕ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಥಿಂಗ್ ಏನೋ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಿಮ್ಗೆ, ಬಟ್ ಒಂದ್ ಸ್ವಲ್ಪ ಅದು ನಿಮ್ಮ ಪಾಲಿಂದಿದೆ, ಅದು ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಬೇರೆಯವ್ರ ಪಾಲಿಗೆ ಸಿಗತ್ತೆ ಅಂತ ಆಕ್ಚುಲಿ ಅದೆಲ್ಲ ನಿಮ್ದೇ ಇದೆ, ಬಟ್ ನೀವ್ ಅದನ್ನ ಇಟ್ಕೊಳ್ಳೋದಿಲ್ಲ, ಮತ್ತೆ ಭೂಮಿ ತಾಯಿಗೆನೆ ವಾಪಸ್ ಕೊಟ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಮ್ಯಾಜಿಕ್ ರೀತಿ ನಿಮ್ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. 22ರಿಂದ 25 ದಿನದೊಳಗೆ ನಿಮ್ ಜೀವನದಲ್ಲಿ ಈ ಒಂದು ಘನಘೋರ ಲೈಫ್ ಏನಿದೆ, ಸ್ಟಕ್ ಲೈಫ್, ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ ಜೀವನದಲ್ಲಿ ಮ್ಯಾಜಿಕ್ ನಿಮ್ ಸುತ್ತಮುತ್ತ ಇದೆ. ಸೊ ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಗೆ ಬದಲಾವಣೆ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಸ್ಟಕ್ ಆಗಿದೆ ಜೀವನ, ಲೈಫ್, ಅದು ಕೂಡ ಸರಿ ಹೋಗುತ್ತೆ. ಭೂಮಿಗೆ ಧೂಮಕೇತುಗಳು ಬರುತ್ತೆ, ಅದರಿಂದ ಒಂದಷ್ಟು ಬದಲಾವಣೆಗಳು ಆಗುತ್ತೆ ಪ್ರಾಕೃತಿಕವಾಗಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಮೋಡದಲ್ಲಿ ಹಾರ್ಟಿನ ಆಕೃತಿ ಕಾಣಿಸಿ ತುಂಬಾ ಖುಷಿ ಪಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ನಿಮ್ಮ ನಕ್ಷತ್ರ ಮಂಡಲದ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಬ್ಲೆಸ್ಸಿಂಗ್ಸ್ ಇದೆ. ಏನಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡಿ, ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಸೀಕ್ರೆಟ್ ಕೆಲಸ ಮಾಡಕ್ ಹೊರಟಿದ್ದೀರಾ, ಅದರಿಂದ ಜನಗಳ ಅಪವಾದನೆ ಬರುತ್ತೆ ಅನ್ನುವಂಥ ಭಯ ಇದೆ. ಸೊ ಏನು ಹೆದರ್ಕೊಂಬೇಡಿ, ಇವತ್ತು ನಿಮ್ಗೆ ಅದು ಸಮಸ್ಯೆ ಮಾಡ್ತಿರೋರು ನಾಳೆ ಅದ್ರ ಬಗ್ಗೆ ನಿಮ್ಗೆ ಗೌರವನ ಕೊಡ್ತಾರೆ ಅನ್ನುವಂಥದ್ದು. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇಂಜರ್ ನಿಮ್ಗೋಸ್ಕರ ಕಾಯ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ ಅಂತಷ್ಟೇ ಹೇಳಬಲ್ಲೆ. ತುಂಬಾ ಎಚ್ಚರವಾಗಿ ಇರಬೇಕು, ತುಂಬಾ ದೊಡ್ಡ ಮಟ್ಟದ ಅಪಾಯ ಇದೆ ಅನ್ನುವಂಥದ್ದು ಇದೆ. ಈ ಹುಣ್ಣಿಮೆ ದಿನ ಇರಬಹುದು. ಸಮಸ್ಯೆನ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸಮಯ ಓಡ್ತಾ ಇದೆ. ಸೊ ಯಾರಿಗೂ ಕಾಣದೇ ಇರೋ ಸತ್ಯ ನಿಮಗೆ ಕಾಣ್ತಿದೆ ಅಂದ್ರೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಜಗಳದಿಂದ ಏನು ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರು ಕೂಡ ಜಗಳ ಮಾಡ್ಕೊಂಡು ಸತ್ರು, ನೀವು ಅದೇ ಮಾಡ್ತಿದ್ದೀರಲ್ಲ, ಬುದ್ಧಿ ಇಲ್ವಾ ಅಂತ ಕೂಡ ಇದೆ. ಸೊ ಸತ್ತವರೆಲ್ಲ ಚೆನ್ನಾಗಿದ್ದಾರೆ, ಬದುಕಿರೋರು ಯಾಕೆ ಕಿತ್ತಾಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು. ಫ್ಲೈಟ್ ಅಲ್ಲಿ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿದೇಶದಲ್ಲಿ ಮನೆ ಖರೀದಿ ಮಾಡುವಂತ ಸಾಧ್ಯತೆ ಅಥವಾ ವಿದೇಶದಿಂದ ಆಫರ್ ಬರುವಂಥದ್ದು, ಕೆಲವರು ವಿದೇಶ ಬಿಟ್ಟು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಏನೋ ಒಂದು ಇಲ್ಲಿ ಇದೆ, ಅದನ್ನ ಹೇಳೋದಕ್ಕೆ ಪರ್ಮಿಷನ್ ಇಲ್ಲ.
ಸೊ ಲೈಕ್ ಬೇರೆ ಗ್ರಹ ಅಂತಾರಲ್ಲ ಆ ತರ ಗ್ರಹದಲ್ಲಿ ನಿಮ್ ಮನೆ ಇದೆ ಅಂತ. ಕ್ವೀನ್ ಆಫ್ ಯೂನಿಕಾರ್ನ್ ಇದೆ. ಸೊ ಎಸ್, ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ ಅನ್ನುವಂಥದ್ದು, ಬೇಬಿ ಗರ್ಲ್ ಆಗುವಂತ ಸಾಧ್ಯತೆ ಇದೆ. ಫೆದರ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಬಿಸ್ನೆಸ್ ಅಥವಾ ಹೊಸ ಐಡಿಯಾ, ಹೊಸ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಗೆ ಹೇಗ್ ಇಷ್ಟ ಬರುತ್ತೋ ಹಾಗೆ ಇರಿ. ನಿಮ್ಮ ಜೀವನದಲ್ಲಿ ನಿಮ್ಗೆ ನಿಮ್ಮ ಹಾರ್ಟ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಪ್ರಯಾಣ ಮಾಡ್ತೀರಾ, ನಿಮ್ಮ ಒಂದು ಆಸೆ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲರಲ್ಲೂ ದೇವರನ್ನ ಹುಡುಕುವಂತ ನೀವು ನಿಮ್ಮೊಳಗೆ ದೇವರನ್ನ ಹುಡುಕೋದು ಮರ್ತು ಬಿಟ್ಟಿದ್ದೀರಾ. ಅದನ್ನ ಹುಡುಕಿ ಅನ್ನುವಂಥದ್ದು ಕೂಡ ಇದೆ. ಒನ್ ಫೈನಲ್ ಕಾರ್ಡ್, ವಿಶಸ್. ಎಸ್, ಬಿ ಕೇರ್ಫುಲ್ ವಾಟ್ ಯು ವಿಶ್ ಫಾರ್, ಆಸ್ ಒನ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಈಗ ಕೇಳುವಂತ ಒಂದ್ ವಿಶ್ ನಿಮ್ದು ಈಡೇರುತ್ತೆ, ಆದ್ರೆ ಹುಷಾರಾಗಿರಿ. ಇವಾಗ ಕೇಳುವಂತ ಆ ವಿಶ್ ನಾಳೆ ನಿಮ್ಗೆ ಬೇಡ, ಇದು ಕೇಳಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಸೊ 11 ನೋಡಿದೀರಾ, ಖಂಡಿತವಾಗ್ಲೂ ಈಡೇರುತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸೋದು ನನ್ ಕೆಲ್ಸ. ಧರ್ಮದ ಮಾರ್ಗದಲ್ಲಿ, ಮನುಷ್ಯ ಧರ್ಮದ ಹಾದಿಲಿ ನಡೆಯುವಂಥದ್ದು, ಭಕ್ತಿ ಮಾರ್ಗದಲ್ಲಿ ನಡಿಬೇಕಾಗಿರುವಂಥದ್ದು ನಿಮ್ಮ ಮೊದಲ ಕರ್ತವ್ಯ. ಅದ್ರ ಕಡೆ ನೀವು ಗಮನನ ಕೊಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ ಅಂತ ಕೇಳ್ಕೊಳ್ಳಿ. ಸೊ ಇದು ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಮನುಜ ಧರ್ಮದ ವಿರುದ್ಧ, ಮನಸ್ಸಿನ ಧರ್ಮದ ವಿರುದ್ಧ ಅಲ್ವಾ. ಸೊ ಅಂಥದ್ದೇನು ನಡೀದಿರ ಇರ್ಲಿ. ಸೊ ಮನುಜ ಮತ ವಿಶ್ವಪಥ ಅಂತ ಹೇಳಿದ್ದಾರೆ ದೊಡ್ಡವರು. ಆ ದಾರಿಲಿ ನಡೆಯೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಇಷ್ಟ ಆದ್ರೆ ಮರಿದಿರ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ ಪ್ಲೀಸ್. ಟೇಕ್ ಕೇರ್.